ಸೂರಿ ಸಂತೆ ಚಾನೆಲ್ ನೋಡ್ತಾ ಇರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಕಾನೂನಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನದಲ್ಲಿ ಇವತ್ತು ತಮಗೆ ಬಿ ರಿಪೋರ್ಟ್ ಅಂದರೆ ಏನು ಅದ್ರ ಬಗ್ಗೆ ತಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಇದರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಸೂರಿ ಸಂತೆ ವೀಕ್ಷಕರಿಗೆಲ್ಲ ಈ ನಿಮ್ಮ ರಾಮರಾವ್ ಮಾಡುವ ನಮಸ್ಕಾರ. ಸರ್ ಆಕ್ಚುಲಿ ನಾವು ಬಹಳ ಸಲ ಕೇಳಿರ್ತೀವಿ ನಮ್ಮ ಅಕ್ಕಪಕ್ಕದ ಮನೆಯವ್ರ ಅಥವಾ ನಮ್ಮ ಸ್ನೇಹಿತರ ಹತ್ರ, ನಮ್ಮ ಮನೇಲಿ ಕಳ್ಳತನ ಆಗಿರುತ್ತೆ ಅಥವಾ ಅಪಘಾತ ಆಗಿರುತ್ತೆ ಅಥವಾ ಕೊಲೆ ಪ್ರಯತ್ನ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಸೊ ಕಂಪ್ಲೇಂಟ್ ಕೊಟ್ಟ ನಂತರ ಅದು FIR ಕೂಡ ಆಗಿರುತ್ತೆ. ಸೊ FIR ಆದಮೇಲೆ ನಮ್ಮನ್ನ ಅಥವಾ ಯಾರು ಕಂಪ್ಲೇಂಟ್ ಕೊಡ್ತಿರ್ತಾರೋ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಗಲೆಲ್ಲ ಪದೇ ಪದೇ ಕೂಗ್ತಾರೆ ಅಥವಾ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಇವಾಗ ಬನ್ನಿ ನಾಳೆ ಬನ್ನಿ ಅಂತ ಒಂದು ಹಲವಾರು ಸಲ ನಮ್ಮನ್ನು ತಿರುಗಿಸಿ ಸೊ ಕೊನೆ ಒಂದು ದಿನ ಹೇಳ್ತಾರೆ, ಇಲ್ಲ ನಿಮ್ಮ ಕೇಸ್ಗೆ ಅಥವಾ ನಿಮ್ಮ ಒಂದು ಕಂಪ್ಲೇಂಟ್ಗೆ ಬಿ ರಿಪೋರ್ಟ್ ಹಾಕಿದ್ದೀವಿ ಅಥವಾ ಬಿ ರಿಪೋರ್ಟ್ ಸಲ್ಲಿಸಿದ್ದೀವಿ ಅಂತ ಹೇಳ್ತಾರೆ. ಏನು ಸರಿ ಬಿ ರಿಪೋರ್ಟ್ ಅಂದರೆ? ಸೊ ಆ್ಯಕ್ಚುಲಿ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಸೊ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕು? ದಯವಿಟ್ಟು ಬಿ ರಿಪೋರ್ಟ್ ಅಂದ್ರೆ ಏನು, ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಈಗ ಸೂರಿ ಸಂತೆಯ ವೀಕ್ಷಕರಿಗೆಲ್ಲ ನಾನು ಬಿ ರಿಪೋರ್ಟ್ ಅಂದ್ರೆ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಹೇಳಿದಾಗ ತಾವು ಒಂದು ಕಾಂಪಿಟಬಲ್ ಅಫೆನ್ಸ್ ಬಗ್ಗೆ ಅಂದ್ರೆ ಒಂದು ಸನ್ನೆಯ ಅಪರಾಧದ ಬಗ್ಗೆ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ. ಪೊಲೀಸರವರು ಆ ಕೃತ್ಯ ನಡೆಸಲಕ್ಕೆ ಬರ್ತಾರೆ. ತಮ್ಮನ್ನ ಅಥವಾ ಆ ಫಿರ್ಯಾದುದಾರರನ್ನ ಅಥವಾ ಆ ಕಂಪ್ಲೇಂಟ್ ಕೊಟ್ಟವರನ್ನ ವಿಚಾರಣೆ ಮಾಡ್ತಾರೆ. ಇದಾದ ನಂತರ ಪೊಲೀಸರು ಅಲ್ಲಿ ಅಕ್ಕಪಕ್ಕ ವಾಸ ಮಾಡ್ತಾ ಇರೋದನ್ನ ವಿಚಾರಣೆ ಮಾಡ್ತಾರೆ. ಮತ್ತೆ ಸಂಬಂಧಪಟ್ಟ ದಾಖಲೆ ಏನೇನಿದೆ ಅಂತ ತಮ್ಮನ್ನ ಕೇಳ್ತಾರೆ, ಅಂದ್ರೆ ಕಂಪ್ಲೇಂಟ್ ಕೊಟ್ಟವನನ್ನ ಕೇಳ್ತಾರೆ. ನಂತರ ಪೊಲೀಸವರು ಇದನ್ನೆಲ್ಲ ಕ್ರೋಢೀಕರಿಸಿ ಇದನ್ನೆಲ್ಲ ಓದಿ ಇಂಥ ಹೇಳಿಕೆಗಳನ್ನೆಲ್ಲ ಗಮನಿಸಿದಾಗ ಅವರಿಗೆ ತಾವು ಕೊಟ್ಟಂತಹ ಕಂಪ್ಲೇಂಟ್ ಸುಳ್ಳು ಅಂತ ಗೊತ್ತಾದಾಗ, ಅಂದರೆ ತಾವು ವಿನಾಕಾರಣ ಇನ್ನೊಬ್ಬನ ಮೇಲೆ ಆರೋಪನ ಹೊರಿಸ್ತಾ ಇದ್ದೀರಾ ಅಥವಾ ಹೊರಿಸಿದ್ದೀರಾ ಅಂತ ಗೊತ್ತಾದಾಗ ಪೊಲೀಸ್ನವರು ನ್ಯಾಯಾಲಯಕ್ಕೆ ಈ ತನಿಖೆಯನ್ನು ನಾವು ಕೈಗೊಂಡ್ವಿ. ಈ ತನಿಖೆಯಲ್ಲಿ ಫಿರ್ಯಾದುದಾರರು ಅಂದ್ರೆ ಕಂಪ್ಲೇಂಟ್ ಕೊಟ್ಟವರು ಆರೋಪಿಯ ಮೇಲೆ ದ್ವೇಷದಿಂದ ವಿನಾಕಾರಣ ಆತನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾನೆ ಅಥವಾ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಆದ್ರಿಂದ ಇಂತಹ ಪ್ರಕರಣವನ್ನ ತಕ್ಷಣವೇ ಕೈ ಬಿಡಿ ಅಂತ ಒಂದು ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಕಳಿಸ್ತಾರಲ್ಲ, ಅದೇ ಬಿ ರಿಪೋರ್ಟ್. ಸೊ ಬಿ ರಿಪೋರ್ಟ್ ಅಂದ್ರೆ ಏನು? ಒಂದು ರಿಪೋರ್ಟ್ ಅದು ಒಂದು ವರದಿಯನ್ನ ಪೊಲೀಸಿನವರು ತನಿಖೆಯ ನಂತರ ತಮ್ಮ ತನಿಖೆಯಲ್ಲಿ ಫಿರ್ಯಾದುದಾರರು ಅಥವಾ ಕಂಪ್ಲೇಂಟ್ ಕೊಟ್ಟವನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ನ್ಯಾಯಾಲಯಕ್ಕೆ ತಿಳಿಸುವ ವರದಿಯೇ ಅಥವಾ ರಿಪೋರ್ಟೇ ಬಿ ರಿಪೋರ್ಟ್. ಓಕೆ, ಈಗ ಸರ್, ಈಗ ಆ ಕೇಸ್ ನಲ್ಲಿ ಬಿ ರಿಪೋರ್ಟ್ ಅಂತ ಕೊಟ್ಟ ಮೇಲೆ ನಾವು ಅದನ್ನ ಮರು ತನಿಖೆಗೆ ಹಾಕ್ಬೇಕು ಅಂದ್ರೆ ನ್ಯಾಯಾಲಯದ ಮುಖಾಂತರ ಹಾಕ್ಬೇಕು ಅಥವಾ ಹೇಗೆ ಸರ್? ಒಂದು ವೇಳೆ ಬಿ ರಿಪೋರ್ಟ್ ಸಲ್ಲಿಸಿದಾಕ್ಷಣ ಅದು ಅಂತಿಮ ವರದಿ ಅಲ್ಲ. ಒಂದು ವೇಳೆ ದೂರುದಾರರು ಅಂದ್ರೆ ಕಂಪ್ಲೇಂಟ್ ಕೊಟ್ಟವರು ಮತ್ತಷ್ಟು ಸಂಗತಿಗಳಿದ್ರೆ ಮತ್ತಷ್ಟು ಸಾಕ್ಷ್ಯಗಳಿದ್ರೆ ಅಂತ ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಬಹುದು. ಎಲ್ಲಿ ಚಾಲೆಂಜ್ ಮಾಡಬಹುದು? ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಬಹುದು. ಒಬ್ಬ ವಕೀಲರನ್ನ ಹಿಡಿದು ಒಬ್ಬ ವಕೀಲರ ಸಹಾಯ ಪಡೆದು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಸ್ವಾಮಿ, ನನ್ನ ಬಳಿ ಸಾಕಷ್ಟು ಸಾಕ್ಷಿಗಳಿವೆ, ನನ್ನ ಬಳಿ ಸಾಕ್ಷ್ಯಾಧಾರಗಳು ಬಹಳಷ್ಟಿವೆ, ಪೊಲೀಸರವರು ಅವುಗಳನ್ನೆಲ್ಲ ಪರಿಶೀಲಿಸಿಲ್ಲ, ಆದರೆ ಪೊಲೀಸರವರು ಆರೋಪಿಯ ಜೊತೆ ಶಾಮೀಲಾಗಿ ಅಥವಾ ವಿನಾಕಾರಣ ನಾನು ಕೊಟ್ಟ ದೂರನ್ನ ಅಥವಾ ನಾನು ಕೊಟ್ಟ ಕಂಪ್ಲೇಂಟ್ ಅನ್ನ ಸರಿಯಾಗಿ ವಿಚಾರಣೆ ಮಾಡದೆ, ಸರಿಯಾಗಿ ತನಿಖೆ ಮಾಡದೆ ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಆದ್ದರಿಂದ ನನಗೆ ಒಂದು ಅವಕಾಶ ಕೊಡಿ, ನಾನು ಸಾಕಷ್ಟು ಸಾಕ್ಷಿಗಳನ್ನ ಸಾಕಷ್ಟು ದಾಖಲೆಗಳನ್ನ ಆರೋಪ ಮಾಡಿದ್ದಾನೆ ಅಂತ
ತಮ್ಮ ಮುಂದೆ ಹಾಜರುಪಡ್ತೀನಿ ಅಂತ ನ್ಯಾಯಾಲಯನ ಕೇಳ್ಕೋಬಹುದು. ಆವಾಗ ನ್ಯಾಯಾಲಯವು ಆರೋಪಿ ಈಗಾಗಲೇ ಆರೋಪವನ್ನ ಮಾಡಿದಾನೆ ಅಂತ ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾದಾಗ ಒಂದು ವಿಚಾರಣೆ ಮಾಡ್ಕೊಳ್ತಾರೆ. ಸೊ ಬಿ ರಿಪೋರ್ಟ್ ಸಲ್ಲಿಸಿದ ಕ್ಷಣಕ್ಕೆ ಅದು ಅಂತಿಮ ವರದಿ ಆಗುವುದಿಲ್ಲ. ಓಕೆ, ಈಗ ಪೊಲೀಸ್ ಅವರು ಬಿ ರಿಪೋರ್ಟ್ ಕೊಟ್ಟ ನಂತರ ಹೌದು ನಾವು ಕಂಪ್ಲೇಂಟ್ ಕೊಟ್ಟರಲ್ಲಿ ಹುರುಳಿಲ್ಲ ಅಂತ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟವರ ವಿರುದ್ಧ ಏನಾದ್ರು ಕಾನೂನು ಕ್ರಮ ತಗೊಳ್ಳೋ ಸಾಧ್ಯತೆ ಇರುತ್ತೆ ಅಥವಾ ಆ ಕೇಸ್ ಅಷ್ಟಕ್ಕೆ ಎಂಡ್ ಆಗುತ್ತೆ? ಪೊಲೀಸನವರು ಯಾವಾಗ ಬಿ ರಿಪೋರ್ಟ್ ಸಲ್ಲಿಸ್ತಾರೆ ಆ ಕಂಪ್ಲೇನೆಂಟ್ಗೆ ಅಂದ್ರೆ ದೂರುದಾರರಿಗೆ ಒಂದು ಇಂಟಿಮೇಷನ್ ಕೊಡ್ತಾರೆ. ಅಂದ್ರೆ ಒಂದು ಲಿಖಿತದ ಮುಖೇನ ಒಂದು ಇಂಟಿಮೇಷನ್ ಕೊಡ್ತಾರೆ. ಅಂದ್ರೆ ಏನು, ತಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ರಿ, ಇದನ್ನ ನಾವು ತನಿಖೆ ಮಾಡಿದ್ವಿ, ತಾವೇ ಸರಿಯಾದ ಸಾಕ್ಷ್ಯ ಆಧಾರಗಳನ್ನ ಒದಗಿಸಿಲ್ಲ, ಆದ್ರಿಂದ ನಾವು ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂದ್ರೆ ನಿಮ್ಮ ಕಂಪ್ಲೇಂಟ್ ಮೇಲೆ ನಾವು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದೀವಿ. ಒಂದು ವೇಳೆ ನಿಮ್ಮದೇನಾದ್ರು ತಕರಾರು ಏನಾದ್ರು ಇದ್ರೆ ಅಥವಾ ನಿಮ್ಮ ಪರವಾಗಿ ಸಾಕ್ಷ್ಯ ಆಧಾರಗಳಿದ್ರೆ ನ್ಯಾಯಾಲಯದಲ್ಲಿ ತಾವು ಸಲ್ಲಿಸಿ ಸೂಕ್ತ ಪರಿಹಾರನ ಕಂಡಿಡ್ಕೋಬಹುದು ಅಥವಾ ಸೂಕ್ತ ಪರಿಹಾರನ ತಾವು ಪಡೆಯಬಹುದು ಅಂತ ಪೊಲೀಸರವರು ಕಂಪ್ಲೇಂಟ್ ಕೊಟ್ಟವರಿಗೆ ಅಂದ್ರೆ ದೂರುದಾರರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸರ್, ತುಂಬಾ ಧನ್ಯವಾದಗಳು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ. ಬಹಳ ಅದ್ಭುತವಾಗಿ ಬಿ ರಿಪೋರ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್. ವೀಕ್ಷಕರೇ, ಇನ್ನು ಕಾನೂನಿನ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನಮಸ್ಕಾರಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಿ ರಿಪೋರ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಬಹಳ ಗೊಂದಲ ಇತ್ತು. ಇದೇನಪ್ಪ ಇದು ಹೊಸ ಪದ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಮ್ಮ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು ಬಹಳ ಸಂಪೂರ್ಣವಾಗಿ ಇದರ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಸೊ ಮತ್ತೊಂದು ಕಾನೂನಿನ ಸಲಹೆ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.